ದಲಿತ ಮಹಿಳೆಯನ್ನ ಕೊಂದವರಿಗೆ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಇವತ್ತು ತುಮಕೂರಲ್ಲಿ ಬರೋಬ್ಬರಿ 21 ಮಂದಿಗೆ ಜೀವಾವಧಿ ಶಿಕ್ಷೆಯನ್ನು ಕೋರ್ಟ್ ವಿಧಿಸಿದೆ. ಗೋಪಾಲಪುರ ಒಂದೇ ಗ್ರಾಮದ 21 ಜನ ಈ ದಲಿತ ಮಹಿಳೆಯನ್ನು ಚಪ್ಪಡಿ ಕಲ್ಲಿತ್ತು ಹಾಕ್ಬಿಟ್ಟು ಕೊಂದು ಹಾಕ್ಬಿಟ್ಟಿದ್ರು. ಜೀವಾವಧಿ ಶಿಕ್ಷೆ ಅಲ್ಲದೆ ತಲಾ 13,500 ರೂಪಾಯಿ ದಂಡವನ್ನು ಕೂಡ ಅವರು ಕಟ್ಟಬೇಕಾಗತ್ತೆ. ಒಟ್ಟು 2,83,500 ರೂಪಾಯಿ ದಂಡವನ್ನು ಹಾಕಿ ಕೋರ್ಟ್ ಆದೇಶ ಮಾಡಿದೆ. ನೋಡಿ, 2010ರಲ್ಲಿ ರಾಜ್ಯಾದ್ಯಂತ ದೊಡ್ಡ ಸುದ್ದಿ ಇದು. ದಲಿತ ಮಹಿಳೆಯನ್ನು ಈ ಥರ ತಲೆ ಮೇಲೆ ಕಲ್ಲು ಚಪ್ಪಡಿ ಎತ್ತಾಕ್ಬಿಟ್ಟು ಕೊಂದು ಹಾಕ್ಬಿಟ್ಟಿದ್ದಾರೆ ಅಂತ. ಡಾಬಾ ಹೊನ್ನಮ್ಮ ಅಂತ ಈ ದಲಿತ ಮಹಿಳೆ ಹೆಸರು. ಇವರನ್ನು ಕೊಂದಂಥವರಿಗೆ 21 ಜನ ಇದೀಗ ಜೀವನ ಪರ್ಯಂತ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಬೇಕು ಅಂತೇಳಿ ಕೋರ್ಟ್ ಹೇಳಿದೆ. ಆದರೆ ಹೈಕೋರ್ಟ್ಗೆ ಹೋಗ್ಲಿಕ್ಕೆ ಅವ್ರಿಗೂ ಒಂದು ಅವಕಾಶ ಈಗಲೂ ಕೂಡ ಇರುತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಥದ್ದೇ ಒಂದು ತೀರ್ಪು ಬಂದಿತ್ತು. ನೋಡೋಣ ಹೈಕೋರ್ಟ್ನ ಮಟ್ಟದಲ್ಲಿ ಏನಾಗುತ್ತೆ, ಇನ್ನು ಮೇಲುಗಡೆಯ ಕೋರ್ಟ್ಗಳಿಗೆ ಹೋದಾಗ ಏನಾಗುತ್ತೆ ಅಂತೇಳಿ. ಇವತ್ತಿನ ಮಟ್ಟಿಗಂತೂ ಈ 21 ಜನಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಹಾಕಲಾಗಿದೆ. ಎಲ್ಲರನ್ನು ಕೂಡ ಎಳ್ಕೊಂಡು ಹೋದರು ಶಿಕ್ಷೆಗೆ, ಜೈಲಿಗೆ ಹಾಕಲಿಕ್ಕೆ ಅಂತ ಹೇಳಿ. ತುಮಕೂರಿನ 3ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯದ ಕಡೆಯಿಂದ ಈ ಆದೇಶ ಹೊರಬಿದ್ದಿದೆ. ಘಟನೆ ಹಿನ್ನೆಲೆ ನೋಡಿದ್ರೆ 2010ರ ಜೂನ್ 28 ಹೊನ್ನಮ್ಮ ಎಂಬ ದಲಿತ ಮಹಿಳೆಯ ಕೊಲೆ ಆಗುತ್ತೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಪಾಲಪುರ ಗ್ರಾಮದಲ್ಲಾದಂಥ ಘಟನೆ ಇದು. ಮಹಿಳೆಯ ಮೇಲೆ ಚಪ್ಪಡಿ ಕಲ್ಲು ಎತ್ತು ಹಾಕ್ಬಿಟ್ಟು ಕೊಲೆ ಮಾಡ್ತಾರೆ. 27 ಜನರ ಮೇಲೆ FIR ದಾಖಲಾಗಿರುತ್ತೆ. ಆರೋಪಿಗಳ ವಿರುದ್ಧ ಕೊಲೆ ಮತ್ತು ಜಾತಿ ನಿಂದನೆ ಕೇಸ್ ಕೂಡ ದಾಖಲಾಗಿತ್ತು. ಹಂದನಕೆರೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ದೂರಿದು. ಸದ್ಯ 27 ಜನರ ಪೈಕಿ 6 ಜನ ಆಲ್ರೆಡಿ ಸತ್ತು ಹೋಗಿದ್ದಾರೆ. ಉಳಿದ 21 ಜನರಿಗೆ ಜೀವಾವಧಿ ಶಿಕ್ಷೆ ಆಗಿದೆ.